ಬಡ ವಿದ್ಯಾರ್ಥಿಗಳಿಗೆ 10 ಲಕ್ಷ ವಿದ್ಯಾರ್ಥಿ ವೇತನ. ಪೋತದಾರ್ ಶಿಕ್ಷಣ ಟ್ರಸ್ಟ್ ಕಾರ್ಯದರ್ಶಿ ಅನಿಲ್ ಪೋತದಾರ್ ಘೋಷಣೆ. ಬಡ ವಿದ್ಯಾರ್ಥಿಗಳ ನೆರವಿಗೆ ಧಾವಿಸಿದ ಪೋತದಾರ್ ಟ್ರಸ್ಟ್. ಬೆಳಗಾಂನ ಎಜುಕೇಷನ್ ಸೊಸೈಟಿ 101 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಪೋತದಾರ್ ಶಿಕ್ಷಣ ಟ್ರಸ್ಟ್ ವತಿಯಿಂದ ಬಿಕೆ ಮಾದರಿಯ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ 10 ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನ ಹಾಗೂ ಸಹಾಯಧನ ವಿತರಿಸಲಾಗುತ್ತಿದೆ ಎಂದು ಟ್ರಸ್ಟಿನ ಕಾರ್ಯದರ್ಶಿ ಅನಿಲ್ ಪೋತದಾರ್ ತಿಳಿಸಿದ್ದಾರೆ. ಇಂದು ಬೆಳಗಾವಿಯ ಬಿಕೆ ಮಾದರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ 10 ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನ ಹಾಗೂ ಸಹಾಯಧನ ವಿತರಿಸಿ ನಂತರ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವಿನಾಶ್ ಪೋತದಾರ್ ಅವರು, ಬೆಳಗಾಂನ ಎಜುಕೇಷನ್ ಸೊಸೈಟಿ 101 ವರ್ಷಗಳನ್ನು ಪೂರೈಸಿದೆ. ಪಿಯು ಕಾಲೇಜು ಕೂಡ ಆರಂಭವಾಗಿದ್ದು ಸುಮಾರು 2,000 ವಿದ್ಯಾರ್ಥಿಗಳು ಇಲ್ಲಿ ಓದುತ್ತಿದ್ದಾರೆ. ಹಲವರ ಸಹಯೋಗದೊಂದಿಗೆ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯ ಮಾಡುವ ಧ್ಯೇಯವನ್ನು ಹೊಂದಲಾಗಿದೆ. ಪೋತದಾರ್ ಶಿಕ್ಷಣ ಟ್ರಸ್ಟ್ ವತಿಯಿಂದ ಬಿಕೆ ಮಾದರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ 10 ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನ ಸಹಾಯಧನ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ಈ ವೇಳೆ ಮಾತನಾಡಿದ ಪೋತದಾರ್ ಶಿಕ್ಷಣ ಟ್ರಸ್ಟಿನ ಕಾರ್ಯದರ್ಶಿ ಅನಿಲ್ ಪೋತದಾರ್ ಅವರು, ಈಗಾಗಲೇ ಕಳೆದ ಬಾರಿ ದುರ್ಗಮ ಕಾಡಂಚಿನ ಭಾಗದ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ರೈನ್ಕೋಟ್, ಶೂಸ್ ವಿತರಿಸಿದೆ. ಕೆಲ ಜನರು ಕಳೆದ ಬಾರಿ ಶೈಕ್ಷಣಿಕ ಸಹಾಯದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಹಿನ್ನೆಲೆ 4 ಶಾಲೆಯ 107 ವಿದ್ಯಾರ್ಥಿಗಳಿಗೆ ಮತ್ತು ಇನ್ನುಳಿದ ಶಾಲೆಯ ವಿದ್ಯಾರ್ಥಿಗಳಿಗೆ ಒಟ್ಟು 10 ಲಕ್ಷದಲ್ಲಿ ವಿದ್ಯಾರ್ಥಿ ವೇತನ ನೀಡಲು ಮುಂದಾಗಿದ್ದೇವೆ. ಶಾಲೆಯ ಶುಲ್ಕ ತುಂಬಲಾಗದ ಶಾಲೆಯ ಪ್ರಾಚಾರ್ಯರನ್ನ ಭೇಟಿಯಾಗಿ ಮಾಹಿತಿ ಪಡೆದು ಆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಾಗುವುದು. ಯಾವುದೇ ಜಾತಿ ಧರ್ಮದ ಭೇದ ಭಾವವಿಲ್ಲದೆ, ಯಾವುದೇ ರಾಜಕೀಯವಿಲ್ಲದೆ ಈ ಉಪಕ್ರಮವನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಕಾರಣದಿಂದ ಈ ಕಾರ್ಯವನ್ನು ಮಾಡಲಾಗುತ್ತಿದೆ. ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ಪ್ರಕಾರ ನಮ್ಮ ಪೋತದಾರ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದಂಥ ದೀಪಕ್ ಪೋತದಾರ್ ಅವರು ಮತ್ತು ಸದಸ್ಯರಾದಂಥ ಚಾರ್ಟರ್ ಅಕೌಂಟೆಂಟ್ ರವಿ ಪೋತದಾರ್ ಅವರು, ಈ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದಂಥ ಅವಿನಾಶ್ ಪೋತದಾರ್ ಅವರು ಎಲ್ಲರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಈ ಟ್ರಸ್ಟದ ಕಾರ್ಯದರ್ಶಿ ಅಂಥೇಳಿ ಅನೇಕ ವರ್ಷದಿಂದ ಕಳೆದ ವರ್ಷ ಈ ವಿಶೇಷವಾಗಿ ನಮ್ಮ ಅತಿ ಜಂಗಲದಲ್ಲಿ ಇರುವಂಥ ಕೆಲವೊಂದು ಹಳ್ಳಿಯಲ್ಲಿ ಏನು ಸಣ್ಣ ಸಣ್ಣ ಯುವಕರು ಮಳೆಗಾಲದಲ್ಲಿ ತೋರಿಸ್ಕೊಂಡು ಬರೋ ಕಾಲದಲ್ಲಿ ಅವರು ಸಾಲಿ ಕೆಲವೊಂದು ಅಧ್ಯಕ್ಷರು ಮುಖ್ಯಾಧ್ಯಾಪಕರು ನಮ್ಮ ಕಡೆ ಬಂದಾಗ ನಾವು ಅವ್ರಿಗೆ ಸುಮಾರು 500ಕ್ಕಿಂತ ಹೆಚ್ಚಿಗೆ ಒಂದು ನೀರು ಈ ಮಳೆಗಾಲದಿಂದ ಒಂದು ಬದುಕಬೇಕಂತ ಹೇಳಿ ಕೆಲವೊಂದು ರೇನ್ಕೋಟ್ ಇರ್ಬೋದು, ಆಮೇಲೆ ಬೂಟ್ ಇರ್ಬೋದು, ಅವೆಲ್ಲ ಕೆಲವೊಂದು ವ್ಯವಸ್ಥೆ ಕಳೆದ ವರ್ಷ ಮಾಡ್ತಾ ಇದ್ವಿ. ಈ ಕಳೆದ ವರ್ಷದಿಂದ ಸಕ್ರಿಯವಾಗಿ ಈ ಎಜುಕೇಷನ್ ಟ್ರಸ್ಟ್ ಮುಖಾಂತರ ನಾವು ವಿದ್ಯಾರ್ಥಿಗಳ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಟ್ಟನಡದಲ್ಲಿ ಸುಮಾರು ಒಂದು ವರ್ಷ ಹಿಂದೆ ಕೆಲವ ಯುವಕರು ಬಂದರು, ನಮ್ಮ ಮಕ್ಕಳಿಗೆ ನಾವು ಶಾಲೆಯ ಅಭ್ಯಾಸ ಕಲಿಸ್ಬೇಕಂತ ಮಾಡಿದ್ದೀವಿ. ಮಾತ್ರ ಆ ಫೀಸ್ಗಳು ಈಗ ಗೌರ್ಮೆಂಟ್ ಗ್ರ್ಯಾಂಟ್ ಇಲ್ದಿದ್ದಂಥ ಕೆಲವೊಂದು ಶಾಲೆಯಲ್ಲಿ ಅದು ವಿಶೇಷವಾಗಿ ಅನುದಾನ ಇಲ್ಲ ಅಂಥೇಳಿ ಅವು ಫೀಸ್ಗಳು ಜಾಸ್ತಿ ಇದ್ದಾವೆ. ಅದಕ್ಕೆ ಇವತ್ತು ನಮ್ಮ ವಿದ್ಯಾರ್ಥಿ ಒಂದು ಸಿಸ್ಟಮ್ದಲ್ಲಿ ಯಾರು ಹೆಚ್ಚಿನ ಮಾರ್ಕ್ಸ್ ಕೊಡ್ತಾರೋ ಅವ್ರಿಗೆ ಒಂದು ವಿದ್ಯಾರ್ಥಿ ವೇತನ ಸಿಗ್ತದೆ, ಸ್ಕಾಲರ್ಶಿಪ್, ಶಿಷ್ಯವೃತ್ತಿ ಅಂಥೇಳಿ ಒಂದು ಪ್ರಕಾರ ಸಿಗ್ತದೆ. ಮಾತ್ರ ಬಡವರಿಗೆ ಅಭ್ಯಾಸದಲ್ಲಿ ಅವರು ಹೆಚ್ಚಿನ ಗುಣ ಪಡೆಯಲಿಲ್ಲ ಅಂದ್ರೆ ಅವ್ರಿಗೆ ಒಂದು ಸ್ಕಾಲರ್ಶಿಪ್ ಅಥವಾ ಸಿಗಾಗಿಲ್ಲ. ಅಂಥ ಒಂದು ವಿದ್ಯಾರ್ಥಿಗಳ ಹುಡುಕಿ ನಾವು ಈ ವರ್ಷ ಸುಮಾರು 107 ಜನ ಈ 4 ಶಾಲೆಯಲ್ಲಿ ಮತ್ತು ಹಲವಾರು ಶಾಲೆಗಳಿಗೆ ನಾವು ಅಲ್ಲಿ ಇದ್ದಿದ್ದಂಥ ಬಡ ವಿದ್ಯಾರ್ಥಿಗಳಿಗೆ ಸುಮಾರು 10 ಲಕ್ಷ ರೂಪಾಯಿ ನಾವು ಇದು ಒಂದು ವಿದ್ಯಾರ್ಥಿ ವೇತನ ಅಂಥೇಳಿ ಇವತ್ತು ಹಂಚ್ತಾ ಇದ್ದೀವಿ. ಇದು ಕೇವಲ ಪ್ರಾರಂಭ ಆಗಿದೆ. ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿಗೆ ಕೊಡುವಂಥ ಒಂದು ಅವಕಾಶ ನಮ್ಮ ಅಧ್ಯಕ್ಷರಾದಂಥ ಶ್ರೀ ದೀಪಕ್ ಪೋತದಾರ್ ಅವರು ಮತ್ತು ಉಪಾಧ್ಯಕ್ಷರಾದಂಥ ರಾಜೇಂದ್ರ ಪೋತದಾರ್ ಅವರು ಮಾಡಿಕೊಟ್ಟಿದ್ದಾರೆ. ಮುಂದಿನ ವರ್ಷ ಸುಧಾ ನಾವು ಇದಕ್ಕಿಂತ ಹೆಚ್ಚಿನ ಅನುದಾನ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.
ಮತ್ತು ಇನ್ನೂ ಒಂದು ಸ್ವಲ್ಪ ದಿವಸ ಬಿಟ್ಟು ಇಲ್ಲಿ ಬೆಳಗಾಂದಲ್ಲಿ ಇದ್ದಿದ್ದಂಥ ಗೌರ್ಮೆಂಟ್ ಹೈಸ್ಕೂಲ್ದಲ್ಲಿ ಬಡವರ ಮಕ್ಕಳಿಗೆ ರೈನ್ ಕೋಟು, ಸ್ವೆಟರು ಮತ್ತು ಗಂಬೂಟು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಅದು ಎಲ್ಲರೂ ಸೈಜ್ ಬೇರೆ ಬೇರೆ ಇರೋ ಕಾರಣದಿಂದ ಅವ್ರಿಗೆ ಒಂದು 15,000 ರೂಪಾಯಿದು ಒಂದು ಅಮೌಂಟ್ ಫಿಕ್ಸ್ ಮಾಡಿಕೊಂಡು ಕಮಿಟಿದಲ್ಲಿ ಅದು ನಾವು ಪ್ರತಿ ಶಾಲೆಯಲ್ಲಿ ಹಂಚುವಂಥದ್ದು ಕೆಲಸ ಮಾಡ್ತಾ ಇದ್ದೀವಿ. ಇದು ನಮ್ಮ ಟ್ರಸ್ಟ್ ಕಳೆದ 15 ವರ್ಷದಿಂದ ಒಂದು ಅಸ್ತಿತ್ವದಲ್ಲಿದೆ. ಮಾತ್ರ ನಮ್ಮ ಕೆಲವೊಂದು ಸದಸ್ಯರು ಪ್ರದೇಶದಲ್ಲಿ ಇದ್ದಿದ್ದ ಕಾರಣಕ್ಕಾಗಿ ಅನೇಕ ನಮ್ಮ ಕಾನೂನು ಪ್ರಕ್ರಿಯೆಯಲ್ಲಿ ಸಿಕ್ಕೊಂಡಿದ್ದ ಕಾರಣಕ್ಕಾಗಿ ನಾವು ಇದು ಸ್ವಲ್ಪ ತಡವಾಗಿ ಆಗಿದ್ರು ಆದರೂ ಪ್ರಾರಂಭ ಮಾಡಿದ್ದೀವಿ. ಇನ್ನು ಮೇಲೆ ಪ್ರಾಯೋಗಿಕ ತತ್ವ ಮೇಲೆ ಇದು ಈ ಸರಿ ನಾವು ಮಾಡ್ತಾ ಇದ್ದೀವಿ. ಇದು BK ಮಾಡಲು, VM ಶಾನ್ಬಾಗು, ಪೈ ಸ್ಕೂಲು ಅವೆಲ್ಲ ಕೆಲವೊಂದು ಶಾಲೆಯಲ್ಲಿ ಮಾತ್ರ ಇದು ಪ್ರಾಯೋಗಿಕ ತತ್ವದಲ್ಲಿ ಮಾಡ್ತೀವಿ. ಬರೋ ಕಾಲದಲ್ಲಿ ಈ ಪೊದ್ದಾರ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಾವು ಯಾವುದೂ ಪರಿಸ್ಥಿತಿಯಲ್ಲಿ ಯಾರೂ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತಿರಬಾರ್ದು, ಅವರ ಫೀಸ್ಗಳು ಶಾಲೆಯಲ್ಲಿ ತಡಿಬಾರ್ದು ಅಂಥೇಳಿ ನಾವು ಪ್ರಯತ್ನ ಮಾಡಿಕೊಂಡು ಆ ಪ್ರಕಾರ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ಸಹಕಾರಿ ಮಾಡಿದಂಥ ನಿಮ್ಮ ಈ ಸೊಸೈಟಿಯ ಪ್ರಿನ್ಸಿಪಲ್ಗಳು, ಪ್ರಾಧ್ಯಾಪಕರು, ಪ್ರಾಚಾರ್ಯಗಳು, ಕಮಿಟಿ ಮೆಂಬರ್ಸ್ ಆದಂಥ ಈ ಬಿ ಸೊಸೈಟಿದ್ದು ಈ ಕಮಿಟಿ ಮೆಂಬರ್ಸರು, ಅಧ್ಯಕ್ಷರಂತ ಅವಿನಾಶ್ ಕೋತರ್ ಅವರು ನಮಗೆ ಸಹಕಾರ ಮಾಡಿದ್ದಾರೆ. ಅವರದಿಂದ ಈ ಕಾರ್ಯಕ್ರಮ ನಮಗೆ ಯಶಸ್ವಿ ಮಾಡಲಿಕ್ಕೆ ಒಂದು ದೊಡ್ಡ ಒಂದು ನೈತಿಕ ಬಲನೂ ಬಂದಿದೆ. ಅದಕ್ಕಾಗಿ ಈ ಪೊದ್ದಾರ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಾನು ಇವತ್ತು ಈ ನಿಮ್ಮ ಇದ್ದಿದ್ದಂಥ ಈ ಸಮಸ್ತ BS ಕಮಿಟಿ ಮತ್ತು ಇಲ್ಲಿ ಜನಕ್ಕೆ ನಾನು ಆಭಾರ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಮುಂದಿನ ಬಾರಿ ಇದಕ್ಕೂ ಹೆಚ್ಚು ಅನುದಾನ ನೀಡಲು ಪ್ರಯತ್ನಿಸುತ್ತೇವೆ. ಮುಂಬರುವ ದಿನಗಳಲ್ಲಿ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ರೈನ್ ಕೋಟ್, ಶೂಸ್, ಇನ್ನುಳಿದ ವಸ್ತುಗಳನ್ನು ವಿತರಿಸುವ ಧ್ಯೇಯವನ್ನು ಹೊಂದಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ರವಿ ಪೋತದಾರ್, ದೀಪಕ್ ಪೋತದಾರ್, ಅರವಿಂದ್ ಹುನಗುಂದ್, ಗ್ರಾಮೋಪಾಧ್ಯಾಯ ಸೇರಿದಂತೆ ವಿವಿಧ ಶಾಲೆಗಳ ಪ್ರಾಚಾರ್ಯರು ಉಪಸ್ಥಿತರಿದ್ದರು. ವಿನೋದ್ ಕುಲಕರ್ಣಿ, MM ನ್ಯೂಸ್, ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।